ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೇನು ಭೀಮನ ಅಮಾವಾಸ್ಯೆ ಬರುತ್ತಿದೆ. ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾರೆ. ಜೊತೆಗೆ ಗಂಡನ ಪಾದ ಪೂಜೆಯನ್ನು ಸಹ ಮಾಡುತ್ತಾರೆ. ಈ ದಿನ ವಿವಾಹಿತ ಮಹಿಳೆಯರು ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿಗಾಗಿ ಈ ವ್ರತವನ್ನು ಆಚರಿಸಿದರೆ, ಅವಿವಾಹಿತ ಮಹಿಳೆಯರು ಭೀಮೇಶ್ವರನಂತ ಗಂಡ ಸಿಗಲಿ ಎಂದು, ಅಂದರೆ ಒಳ್ಳೆಯ ಪತಿ ಸಿಗಲಿ ಎಂದು ಈ ವ್ರತವನ್ನು ಆಚರಿಸುತ್ತಾರೆ. ಈ ದಿನದಂದು ಗಂಡನ ಪಾದ ಪೂಜೆ ಮಾತ್ರ ಮಾಡುವುದಲ್ಲದೆ ಭೀಮೇಶ್ವರ ವ್ರತವನ್ನು ಆಚರಿಸಿದರೆ ಪೂರ್ಣ ಫಲ ಸಿಗುತ್ತದೆ. ಅಂದರೆ ಈ ಭೀಮೇಶ್ವರ ವ್ರತವನ್ನು ಆಚರಿಸಿ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಿದ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಿದರೆ ಇದರ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗೋದು. ಹಾಗಾದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಜೊತೆಗೆ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ಬಾರಿ ಅಂದರೆ 2026ರಲ್ಲಿ ಭೀಮನ ಅಮಾವಾಸ್ಯೆಯು ಆಗಸ್ಟ್ 12ನೇ ತಾರೀಕು ಬುಧವಾರದಂದು ಬಂದಿದೆ. ಪೂರ್ಣ ಪ್ರಮಾಣದ ಅಮಾವಾಸ್ಯೆಯ ತಿಥಿಯು ಈ ದಿನವೇ ಇರೋದ್ರಿಂದ ಈ ದಿನವೇ ನಾವು ಭೀಮೇಶ್ವರ ವ್ರತವನ್ನು ಆಚರಿಸಬೇಕು. ಜೊತೆಗೆ ಗಂಡನ ಪಾದ ಪೂಜೆಯನ್ನು ಸಹ ಕೈಗೊಳ್ಳಬೇಕು. ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂದರೆ, ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ಈ ಪೂಜೆಯನ್ನು ಮಾಡಬಹುದು. ಗೋಧೂಳಿ ಸಮಯ ಅಂದರೆ ಸಂಜೆಯ ಸಮಯದಲ್ಲೂ ಸಹ ಈ ಒಂದು ಪೂಜೆಯನ್ನು ಕೈಗೊಳ್ಳಬಹುದು. ಈ ಎರಡೂ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಈ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಿ. ಇನ್ನು ಪೂಜಾ ವಿಧಾನವನ್ನು ನೋಡುವುದಾದರೆ, ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ, ನಿಮ್ಮ ಪತಿಯೂ ಕೂಡ ಸ್ನಾನವನ್ನು ಮಾಡಿಕೊಂಡು ಅವರಿಗೂ ಕೂಡ ಮಡಿ ಬಟ್ಟೆಯನ್ನು ಧರಿಸಲು ಹೇಳಿ. ನಂತರ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ, ಪೂಜಾ ಸ್ಥಳದಲ್ಲಿ ಶಿವ ಮತ್ತು ಪಾರ್ವತಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಸ್ಥಾಪನೆ ಮಾಡಿ. ಇಲ್ಲ ಅಂದರೆ ನೀವು ದೀಪದ ಸ್ತಂಭಕ್ಕೂ ಕೂಡ ನೀವು ಪೂಜೆ ಮಾಡ್ಬೋದು. ಅಂದರೆ ದೀಪದ ಸ್ತಂಭದಲ್ಲಿ ನಾವು ಶಿವ ಮತ್ತು ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡೋದ್ರಿಂದ ಫೋಟೋ ಇದ್ದರೆ ಸ್ಥಾಪನೆ ಮಾಡಿ, ಇಲ್ಲ ಅಂದರೆ ದೀಪವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ಸಾಕು. ಫೋಟೋವನ್ನು ಸ್ಥಾಪನೆ ಮಾಡಿದ ನಂತರ ಫೋಟೋಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ, ಶಿವನಿಗೆ ವಿಭೂತಿಯನ್ನು ಅರ್ಪಿಸಿ, ಹೂಗಳನ್ನು ಅರ್ಪಿಸಿ, ನಂತರ ಶಿವನ ಫೋಟೋದ ಮುಂಭಾಗದಲ್ಲಿ ಒಂದು ತಟ್ಟೆಯನ್ನು ಇಟ್ಟು ಆ ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹರಡಿದ ನಂತರ ಆ ಅಕ್ಕಿಯಲ್ಲಿ ನಿಮ್ಮ ಬೆರಳಿನ ಸಹಾಯದಿಂದ ಶ್ರೀ ಮತ್ತು ಓಂ ಎಂದು ಬರೆಯಿರಿ. ಶ್ರೀ ಅಂತ ಬರೆದಿರ್ತೀರಲ್ಲ ಆ ಜಾಗದಲ್ಲಿ ಒಂದು ದೀಪಸ್ತಂಭವನ್ನು ಸ್ಥಾಪನೆ ಮಾಡಿ, ಓಂ ಅಂತ ಬರೆದಿರ್ತೀರಲ್ಲ ಆ ಜಾಗದಲ್ಲಿ ಒಂದು ದೀಪಸ್ತಂಭವನ್ನು ಸ್ಥಾಪನೆ ಮಾಡಿ. ಒಟ್ಟು 2 ದೀಪಸ್ತಂಭಗಳನ್ನು ಸ್ಥಾಪನೆ ಮಾಡಿ ಈ ವ್ರತವನ್ನು ಆಚರಿಸಬೇಕು. ಒಂದು ದೀಪಸ್ತಂಭವನ್ನು ಸ್ಥಾಪನೆ ಮಾಡಿ ಈ ವ್ರತವನ್ನು ಯಾವುದೇ ಕಾರಣಕ್ಕೂ ಆಚರಿಸಬಾರದು. 2 ದೀಪಸ್ತಂಭಗಳನ್ನು ಸ್ಥಾಪನೆ ಮಾಡಿ ಆ 2 ದೀಪಸ್ತಂಭದಲ್ಲಿ ಅಂದರೆ ಒಂದು ದೀಪಸ್ತಂಭದಲ್ಲಿ ಶಿವನನ್ನು ಆವಾಹನೆ ಮಾಡಿ, ಇನ್ನೊಂದು ದೀಪಸ್ತಂಭದಲ್ಲಿ ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು. 2 ದೀಪಸ್ತಂಭಗಳನ್ನು ಇಟ್ಟ ನಂತರ ಆ ದೀಪಕ್ಕೆ ಎಣ್ಣೆಯನ್ನು ಹಾಕಿ, ಹಾಗೆ 2 ಬತ್ತಿಯನ್ನು ಒಸೆದು ಆ ದೀಪಕ್ಕೆ ಹಾಕಿ, ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ, ಹಾಗೆ ಹೂಗಳಿಂದ ಅಲಂಕಾರ ಮಾಡಿ, 5 ಎಳೆಯ ಅಂಗನೂಲನ್ನು ದೀಪಕ್ಕೆ ಅರ್ಪಿಸಿ, ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಆ ದೀಪಗಳನ್ನೇ ನೀವು ಶಿವ ಮತ್ತು ಪಾರ್ವತಿ ಎಂದು ಭಾವಿಸಿ ಪೂಜೆ ಮಾಡಿ. ಪೂಜೆ ಮಾಡುವ ಮೊದಲು ನೀವು ಗಣಪತಿಗೆ ಪೂಜೆ ಮಾಡಿ ನಂತರವೇ ಪೂಜೆ ಮಾಡಬೇಕು. ಒಂದು ಕಡೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಸ್ಥಾಪನೆ ಮಾಡಿ, ಇಲ್ಲ ಅಂದರೆ ಅರಿಶಿಣದ ಉಂಡೆಯಿಂದ ಗಣಪತಿಯ ಮೂರ್ತಿ ಮಾಡಿ ಗಣಪತಿಯನ್ನು ಸ್ಥಾಪನೆ ಮಾಡಿ, ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ, ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ, ಹೂಗಳಿಂದ ಅಲಂಕಾರ ಮಾಡಿ, ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ನಂತರ ನೀವು ಶಿವ ಪಾರ್ವತಿಯನ್ನು ಪೂಜೆ ಮಾಡಬೇಕು. ವಿಶೇಷವಾಗಿ ಈ ದಿನದಂದು ಕಡುಬನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡುತ್ತಾರೆ. ಸಾಧ್ಯವಾದರೆ ಕಡುಬನ್ನು ಮಾಡಿ ನೈವೇದ್ಯವಾಗಿ ಅರ್ಪಣೆ ಮಾಡಿ ಪೂಜೆ ಮಾಡಿ. ಸಾಧ್ಯವಾಗದವರು ನಿಮ್ಮ ಮನೆಯಲ್ಲಿ ಏನು ಸಿಹಿ ತಿಂಡಿ ಮಾಡಿರ್ತೀರೋ ಅದನ್ನೇ ನೀವು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಬಹುದು. ಹಾಗೆ ಹಣ್ಣುಗಳನ್ನು ಕೂಡ ನೈವೇದ್ಯ ಮಾಡಿ, ಒಂದು ತಟ್ಟೆಯಲ್ಲಿ 5 ಥರದ ಹಣ್ಣುಗಳು ಅಥವಾ 3 ಥರದ ಹಣ್ಣುಗಳು ಅಥವಾ ನಿಮ್ಮ ಮನೆಯಲ್ಲಿ ಬಾಳೆಹಣ್ಣಿದ್ರೆ ಅದನ್ನೇ ನೀವು ಅರ್ಪಿಸಿ ಪೂಜೆ ಮಾಡಬಹುದು. ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ನೈವೇದ್ಯಕ್ಕೆ ಸಿಹಿ ತಿಂಡಿ ಇಷ್ಟನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ. ಹಾಗೆ ನೀವು ಪಾದಪೂಜೆಯನ್ನು ಮಾಡ್ತೀರಲ್ಲ, ಪಾದಪೂಜೆ ಮಾಡುವಾಗ ಕಂಕಣವನ್ನು ಕೈಗೆ ಕಟ್ಟಿಕೊಳ್ಳಬೇಕು. ಪಾದಪೂಜೆ ಆದ ನಂತರ ಅದಕ್ಕೋಸ್ಕರ 2 ಕಂಕಣವನ್ನು ರೆಡಿ ಮಾಡಿಟ್ಕೊಳ್ಳಿ. ಒಂದು ಸೇವಂತಿಗೆ ಹೂವನ್ನು ಕಟ್ಟಿ 9 ಎಳೆಯ ದಾರವನ್ನು ತೆಗೆದುಕೊಂಡು ಅದಕ್ಕೆ ಸೇವಂತಿಗೆ ಹೂವನ್ನು ಕಟ್ಟಿ
ಗೌರಿ ದಾರವನ್ನು ರೆಡಿ ಮಾಡಿಕೊಂಡು ಆ 2 ಕಂಕಣದ ದಾರವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ನೀವು ಕೈಗೆ ಕಟ್ಟಿಸಿಕೊಳ್ಳಬೇಕು. ಆ 2 ಕಂಕಣ ದಾರವನ್ನು ದೇವರ ಮುಂದೆ ಇಟ್ಟು ಅಗರಬತ್ತಿಯಿಂದ ಪೂಜೆ ಮಾಡಿ, ಹಾಗೆ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಅಷ್ಟೋತ್ತರವನ್ನು ಪಠಿಸುವವರು ಅಷ್ಟೋತ್ತರವನ್ನು ಪಠಿಸಿ, ಹಾಗೆ ಹೂಗಳಿಂದ ಅರ್ಚನೆ ಕೂಡ ದೀಪಕ್ಕೆ ನೀವು ಮಾಡಬಹುದು. ಇಷ್ಟೆಲ್ಲ ಪೂಜೆ ಮಾಡಿದ ನಂತರವೇ ಗಂಡನ ಪಾದ ಪೂಜೆಯನ್ನು ಮಾಡಿ, ಇದರಿಂದ ಪೂರ್ಣ ಫಲ ಅನ್ನೋದು ಸಿಗುತ್ತೆ. ಇನ್ನು ಗಂಡನ ಪಾದ ಪೂಜೆಯನ್ನು ಮಾಡುವಾಗ ಒಂದು ಟೇಬಲ್ ಮೇಲೆ ಅಥವಾ ಒಂದು ಚೇರ್ ಮೇಲೆ ಗಂಡನನ್ನು ಕೂರಿಸಿ ಮೊದಲಿಗೆ ಅವರ ಪಾದಗಳನ್ನು ತಟ್ಟೆಯಲ್ಲಿ ಇಡಬೇಕು. ಅಂದರೆ ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಂಡು ಪೂರ್ತಿ ಪಾದ ಆ ತಟ್ಟೆಯಲ್ಲಿ ಇಡೋ ಅಂಥ ತಟ್ಟೆಯಲ್ಲಿ ಇಡಿಸ್ಬೇಕು. ಆ ಥರದ ತಟ್ಟೆಯನ್ನು ತೆಗೆದುಕೊಂಡು ಅವರ ಪಾದಗಳನ್ನು ಇಟ್ಟು ಪಾದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಮ್ಮಡಿ ಸಮೇತ ನೀರಿನಲ್ಲಿ ತೊಳೆಯಬೇಕು. ತೊಳೆದ ನಂತರ ಆ ನೀರನ್ನು ಚೆಲ್ಲಿ ಮತ್ತೆ ಆ ತಟ್ಟೆಯನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಆ ತಟ್ಟೆಯನ್ನು ಇಟ್ಟು ಆ ತಟ್ಟೆಯ ಮೇಲೆ ಪಾದವನ್ನು ಇರಿಸಿ ಪಾದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಪೂಜೆ ಮಾಡಿ. ಪೂಜೆ ಮಾಡುವ ಮುನ್ನ ಮೊದಲು ನೀವು ಗಂಡನ ಕೈಯಿಂದ ಅರಿಶಿನ ಕುಂಕುಮವನ್ನು ಇಡಿಸ್ಕೊಳ್ಳಿ. ಗಂಡನ ಕೈಯಿಂದ ನಿಮಗೆ ನೀವು ಅರಿಶಿಣದ ಕುಂಕುಮವನ್ನು ಇಡಿಸ್ಕೊಂಡು ಹೂವನ್ನು ಮುಡಿಸ್ಕೊಂಡು ನಂತರ ನೀವು ಈ ಒಂದು ಪಾದ ಪೂಜೆಯನ್ನು ಮಾಡಬೇಕು. ಪಾದಕ್ಕೆ ಅಗರಬತ್ತಿಯಿಂದ ಪೂಜೆ ಮಾಡಿ, ಪೂಜೆಯೆಲ್ಲ ಮಾಡಿದ ಬಳಿಕ ನಿಮ್ಮ ಗಂಡನಿಗೆ ನಿಮ್ಮ ಕೈಯಾರೆ ನೀವೇನು ಸ್ವೀಟ್ ಮಾಡಿರ್ತೀರೋ ಮನೆಯಲ್ಲಿ ಆ ಸ್ವೀಟನ್ನು ಅವರಿಗೆ ತಿನ್ನಿಸಿ. ಅವರು ಕೂಡ ನಿಮಗೆ ತಿನ್ನಿಸೋದಕ್ಕೆ ಹೇಳಿ. ಪಾದ ಪೂಜೆಯನ್ನು ಮಾಡಿದ ಬಳಿಕ ನಿಮ್ಮ ಗಂಡನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಂತರ ನೀವು ಕಂಕಣ ದಾರವನ್ನು ಮಾಡಿಟ್ಟಿರ್ತೀರಲ್ಲ ದೇವ್ರ ಮುಂದೆ, ಆ ಕಂಕಣ ದಾರವನ್ನು ತೆಗೆದು ನೀವು ನಿಮ್ಮ ಗಂಡನ ಕೈಗೆ ಕಟ್ಟಿ ನಿಮ್ಮ ಗಂಡನಿಂದ ನಿಮ್ಮ ಕೈಗೆ ಇನ್ನೊಂದು ಕಂಕಣ ದಾರವನ್ನು ಕಟ್ಟಿಸಿಕೊಳ್ಳಿ. ನಂತರ ನಿಮ್ಮ ಗಂಡ ಏನಾದರೂ ನಿಮಗೆ ಉಡುಗೊರೆ ಏನಾದರೂ ತಂದಿದ್ರೆ, ಕೆಲವರು ಉಡುಗೊರೆ ಕೊಡುವ ಪದ್ಧತಿ ಇರುತ್ತೆ, ಅವರು ಉಡುಗೊರೆ ಕೊಡ್ತಾರೆ. ಏನಾದರೂ ಅವ್ರು ಇಷ್ಟಪಟ್ಟು ನಿಮಗೇನಾದರೂ ಉಡುಗೊರೆ ತಂದಿದ್ರೆ ಅದನ್ನು ಕೂಡ ನೀವು ಸ್ವೀಕರಿಸಿ. ಮನೆಯಲ್ಲಿ ಪೂಜೆ ಮಾಡಿದ ಬಳಿಕ ನಿಮ್ಮ ಗಂಡನ ಪಾದ ಪೂಜೆ ಮಾಡಿದ ಬಳಿಕ ನಂತರ ನೀವು ಶಿವ ಮತ್ತು ಪಾರ್ವತಿಯೇ ಇರುವ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿ ಗಂಡನ ಪಾದ ಪೂಜೆಯನ್ನು ಮಾಡುವುದರಿಂದ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ, ಜೊತೆಗೆ ಅಭಿವೃದ್ಧಿ ಹೊಂದುತ್ತದೆ, ಜೊತೆಗೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.